ಪಕ್ಷಗಳು ಅವು ಯಾವಾಗಿರಲಿ ಆ ಕ್ರೆಡಿಟ್ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ. ಆ ಕ್ರೆಡಿಟ್ ಹೋಗ್ತಕ್ಕಂಥದ್ದು ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಯಾಕೆಂದ್ರೆ 563 ಚಿಂದಿಯಾಗಿತ್ತು ಈ ದೇಶ. 563 ಚಿಂದಿಯಾಗಿದ್ದಂತ ದೇಶವನ್ನ ಪೆನ್ನಿನ ಮುಖಾಂತರವಾಗಿ ಇಡೀ ಭಾರತ ದೇಶದ ಅಖಂಡತೆಯನ್ನು ಕಟ್ಟಂತ ಧೀರ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ರಾಜಕೀಯ ಪಕ್ಷಗಳು ದೇಶದ ಘನತೆ ಮತ್ತು ದೇಶದ ಏಕತೆ ವಿಷಯದಲ್ಲಿ ತಲೆ ಹಾಕೂಡುದು. ಇದು ದೇಶದ್ರೋಹ, ದೇಶಕ್ಕೆ ಮಾಡುವ ಅಪಮಾನ. ಅಂಬೇಡ್ಕರ್ ಹೇಳೋದು, ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ ಆಲ್ಸೋ ಇಂಡಿಯನ್. ನಾನು ಉಡುವಾಗಲು ಭಾರತೀಯ, ನಾನು ಸಾಯುವಾಗಲು ಭಾರತೀಯ ಅಂತ ಏಕೈಕ ರಾಷ್ಟ್ರಪ್ರೇಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ತಲೆಯಲ್ಲಿ ಜ್ಞಾಪಕ ಬರಬೇಕು, ನಾವು ನಾಗರಿಕರಾಗಬೇಕು. ನಾವು ಅಂದ್ರೆ ಯಾರು? ಒಕ್ಕಲಿಗರಲ್ಲ, ಲಿಂಗಾಯತರಲ್ಲ, ಎಸ್ಸಿಗಳಲ್ಲ. ನಾವು ಭಾರತೀಯರು, ನಾವು ಭಾರತೀಯ ನಾಗರಿಕರು ಅನಿಸ್ಕೊಂಡದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಹಾಗಾಗಿ ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ಇದು ಪರಿಶಿಷ್ಟ ಜಾತಿಯವರ ಜಯಂತಿ ಅಲ್ಲ. ಯಾಕೆ ಅಂದ್ರೆ ಪರಿಶಿಷ್ಟ ಜಾತಿಯವರು ಮಾತ್ರ ಓಟ್ ಕೊಟ್ಟಿಲ್ಲ. ಈ ದೇಶದ ಸಮಸ್ತ ಭಾರತೀಯರು ತಲೆ ಎತ್ತಿ ಇವತ್ತು ನಾನು MP, ನಾನು MLA, ನಾನು DP, ನಾನು ಜಡ್ಪಿ ಅಂತ ಹೇಳ್ಕೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಬೆವರಿನ ಗುಣದ ಭಿಕ್ಷೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ನಾಯಕ, ಜಗತ್ತಿನ ನಾಯಕ. ಅವರು ತಂದು ಒಲೆ ಬೀದಿ, ಆ ರೈತರ ಮಾರ್ಗ ಬೀದಿ, ಆ ಬೀದಿ ಅಲ್ಲಪ್ಪ, ಮಳೆ ಹುಯ್ತಾ ಇದೆ. ಈಗ ಬೆಳಿಗ್ಗೆಯಿಂದ ಮಳೆ ಹುಯ್ತಾ ಇದೆ. ಒಲೆ